ದುರ್ಯೋಧನ, ನಾನು ಬಂದಿದ್ದು ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹಾಗೆ ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ಕೃಷ್ಣ, ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ಮತ್ತೇನಾದರೂ ಹೇಳು, ಸಂತೋಷವಾಗಿಯೇ ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಮುರಾರಿಗೆ ಬಂದ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ಅರ್ಹಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದೇ ಇದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವಿರಿ. ಈಗ ಇಲ್ಲಿ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತ್ರ ಮೂರ್ತಿಯನ್ನು ತೋರಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ಉದ್ದೇಶಕ್ಕೆ ಬರುತ್ತೇನೆ. ಸತ್ಯವಂತರು ಕಪಟಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ. ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಇನ್ನು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸತರೇ, ಈ ಪಾಂಡವರ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಗನ, ಕಪಟಜೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು.
ಮಾಡಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಒಂದು ಕುರುಸಭೆಯಲ್ಲಿ ನಿನ್ನ ಕರದಲ್ಲಿ ಅಸ್ತ್ರಗಳನ್ನು ಧರಿಸುವೆನೆಂದು ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವೆನೆಂದು ನಾನು ನಂಬಿದ್ದೇನೆ. ಯುದ್ಧ ಶಾಂತವಾಗಿದ್ದ ಶಾಂತಿ ಸಂಧಾನದಿಂದ ಸುತ್ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ, ನಡೆಯಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ಹೌದು, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಒಳ್ಳೆಯ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವನನ್ನು ನೋಡಿದಾಗ ಒಳ್ಳೆಯ ಉಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ನೀನು ಯೌವನ ಮನದಿಂದ ಗರ್ವಿತನಾಗಿರುವೆ. ರಾಜ ಮಂದಿರದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಿನ್ನ ಹಿತೋಪದೇಶ ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು, ಪಿತಾಮಹ ಆಚಾರ್ಯರು, ಭೀಷ್ಮರು, ದ್ರೋಣರು, ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಈ ರಾಜ್ಯವನ್ನು ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವವು. ಆ ಪಾಂಡವರು ನಿರ್ದೋಷಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆಯೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಣ ಮಾತಿಗೆ ಒಳಂಬಡುವ ಬುದ್ಧಿಹೀನರು ಮಾತ್ರ ಈ ದುರ್ಯೋಧನನಲ್ಲ, ಸಮಸ್ತ ಸೈನ್ಯ ಇದನ್ನು ಚೆನ್ನಾಗಿ ತಿಳಿದಿರು. ಕೃಷ್ಣ, ವೀರರಿಂದ ಇದು ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಪಡೆಯಲೇ. ಹಾಗ್ರಜ, ಯುದ್ಧ ಮಾಡಲು ಕೈಲಾಗದಿದ್ದರೆ ಹಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಭಿಮಾನದ ದುರಾಶಯವೇ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಅದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಏನೆಂದೆ? ನಮ್ಮದು ದುರಾಗ್ರಹದ, ದುರಾಶಯದ, ದುರಾಭಿಮಾನದ ದುಸ್ಸಾಹಸವೇ. ಅಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನನ್ನು ವಧಿಸಬೇಕೆ
ದುರ್ಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು, ಸತ್ಯಕ್ಕೆ ಭಂಗಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ನಮ್ಮ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಇನ್ನು ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು 1000 ಆನೆ ಬಲವುಳ್ಳ ಭೀಮಸೈನನ ಪರಾಕ್ರಮವನ್ನು ಈ 3 ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವ ನಿನಗೂ ಸ್ವಲ್ಪ ಆಗಿರಬಹುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮವು ಏನು ನಡೆಯುವುದಿಲ್ಲ. ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಒಳ್ಳೆಯ ಪರಾಕ್ರಮವನ್ನು ಹೇಳುತ್ತಿರುವೆಯ? ಹಾವಲ್ಲ ಕೇಳು ಕೃಷ್ಣ. ಕೈಲಾಗದ ಏಡಿ ನಪ್ಪ ಧರ್ಮರಾಯ, ಹೊಟ್ಟೆ ಬಾಕ ಭೀಮ, ನಪಂಸಕ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು. ನನ್ನರ ಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಅವರ ಪರಾಕ್ರಮಗಳು ನಿನಗೆ ಅತಿಶಯ ಹೊರತು ಗೋಪಾಲಕನಾದ ನನಗಲ್ಲ. ಈಗ ಕೇಳು ಕೃಷ್ಣ ನಮ್ಮವರ ಪರಾಕ್ರಮವನ್ನು. ಈ ಅಖಂಡ ಬರದ ಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವವರು ನಾವು ಸಾಹಸಿಗಳು. ನಮಗೆದರಿ ಕಾಡು ಮೇಡುಗಳನ್ನು ಅಲೆಯುತ್ತಿರುವವರು 6 ಸಾಹಸಿಗಳು. ಇನ್ನು ಆ ಬಂಡ ಭೀಮನನ್ನು ವಧಿಸಲೇಬೇಕೆಂದು ಛಲ ತೊಟ್ಟವನಲ್ಲವೇ ನನ್ನ ಸಹೋದರ ದುಶ್ಯಾಸನ. ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುತ್ತಾ ಬಂದಿರುವ ಎಲ್ಲ ಮಾವ ಸೋಮರಾಜ ಶಕುನಿ. ಇನ್ನು ನಿನ್ನ ಮಿತ್ರ ಅರ್ಜುನನನ್ನು ವಧಿಸಲೇಬೇಕೆಂದು ಪಣ ತೊಟ್ಟಿರುವ ಕೆಚ್ಚದೆಯ ಕಟ್ಟ ನನ್ನ ಮಿತ್ರ ಅಂಗಾಧಿಪ ಕರ್ಣ. ಇನ್ನು ಸೈಂಧವ ಭೂಪಾಲ, ಆಚಾರ್ಯ ದ್ರೋಣರು, ಪಿತಾಮಹರು ಇವರೇನಾದರೂ ಧನುರ್ಧಾಣಿಗಳಾಗಿ ನಿಂತಿದ್ದೆ ಆದರೆ ಈ ಚತುರಾಭುವಳಂಗಣದಲ್ಲಿ ಅವರನ್ನು ಎದುರಿಸಿ ನಿಲ್ಲುವ ವೀರರು ಶೂರರು ಯಾರೂ ಇಲ್ಲ. ಕೃಷ್ಣ, ಇಂತಹ ಕಪಟಿಯ ಸ್ನೇಹ, ಇಂತಹ ಅತಿರಥ ಮಹಾರಥಗಳ ಮುಂದೆ ಆ ಏಡಿ ಪಾಂಡವರು ನನ್ನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಶಾಂತವಾಗೋದಿಲ್ಲ ಕೃಷ್ಣ, ಶಾಂತವಾಗೋದಿಲ್ಲ. ಇಲ್ಲವಾದರೆ
ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿ ಅರ್ಜುನನ ಮೇಲಿನ ಹಯ ತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವೆಯಲ್ಲ, ಇದು ನಿನ್ನ ಧರ್ಮವೇ? ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರ ಇದವನು ಬಯಸುವೆ, ಪಾಂಡುತನಯರ ಇದವನು ಬಯಸುವೆ. ಸಂಧಿಯ ನಾಟಕವ ಹಾಡಲೆಂದು ಬಂದಿರುವೆ. ಕರ್ಣ, ಸಂಧಿಯ ನಾಟಕವ ಹಾಡಲೆಂದು ಬಂದಿರುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ರಾಮ ವಲ್ಲಭನೇ. ಅಟವಂತರು ನಾವು, ಕೃಷ್ಣ ಮಾಧವ, ಅಟವಂತರು ನಾವು ದಿಟ ಬಿಡುತ್ತಿಡಿನೇನೋ. ಅಟವಂತರು ನಾವು ದಿಟ ಬಿಡುತ್ತಿಡಿನೇನೋ. ಕುರದಳು ಪಾರ್ಥನ ಶಿರವನ್ನು ಧರಿಸಿದೆ. ಪುರದಳು ಪಾರ್ಥನ ಶಿರವನ್ನು ಧರಿಸಿದೆ. ಪುರದಳು ಪಾರ್ಥನ ಶಿರವನ್ನು ತರಿಯುವೆ. ಪುರದಳು ಪಾರ್ಥನ ಶಿರವನ್ನು ತರಿಯುವೆ. ಪುರದಳು ಪಾರ್ಥನ ಶಿರವನ್ನು ತರಿಯುವೆ. ಪುರದಳು ಪಾರ್ಥನ ಶಿರವನ್ನು ಧರಿಸಿದೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭನೇ.
ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪಲಾಗದು. ಪುರುಷನ ಮಾತು ಕೇಳಿ ಈ ಪುರುಷೋತ್ತಮನ ಕಂಠ ಬಿಗಿದಂತಾಗಿದೆ. ಭಲೆ ಭಲೆ. ಓಹೋ, ಮೇರೆ ಮೀರಿತು. ಈ ಮದೋನ್ಮುಕ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜಯಿಸಿ ದುರಾಜ. ದುರ್ಯೋಧನ, ಕೃಷ್ಣ, ಭಾರತ ಭೂಮಿ ಜಯಿಸಿ ದುರಾಜ. ಸಮಾನ ಶೌರ್ಯ ಸಾಕಸದೆ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಕೃಷ್ಣ, ವೈರವನೆ ನೀಜಿನೆಂ ಸೈರಣಯಂ ತಾಳೈ. ವೈರವನೆ ನೀಜಿನೆಂ ಸೈರಣಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುತ ನೆನೆಸಿ. ಪರೆಯ ಭಾರತ ಭೂಮಿ ಜಯಿಸಿ ದುರಾಜ. ಸಮಾನ ಶೌರ್ಯ ಸಾಧಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು ಮತ್ತು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯೇ ಹೊರತು ಮತ್ತೇನು ಅವರಿಗೆ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಬಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಗಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಮಿತನೆನಿಸುವೆ. ಈ ಮಾನವ ಲೋಕವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದೆ ಹೋದರೆ ಹೋಗಲಿ. ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಕೇವಲ ದಾನವ ವಿಜಯ ಯದುಪತಿಯು ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಒದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ದೇವರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸ್ತುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಪಡೆಯಲು. ಪಾಂಡವರು
ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳ ತಂದುದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆ ತಂದು ನೀನು ಮಾಡಿದ ಹವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಕೃತ್ಯವನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಇಷತ್ಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿಗಳ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮುಖನಾದ ನಿನಗೆ ಕೀರ್ತಿಯೋ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ದುರ್ಯೋಧನ, ಪಾಂಡವರಿಗೆ ಹದ್ದ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೇ ಇದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಇದು ಗೋಪಿಕಾಂಗನೆಯರ ಬೆಣ್ಣ ಮುದ್ದೆ ಎಲ್ಲವೋ ಗಲ್ಲು. ದುರ್ಯೋಧನ, ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಜಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು ಕೃಷ್ಣ. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರನ್ನಾದರೂ ಕೊಡೆಯ, ಪಾಂಡವರು ಅದರಿಂದಲೇ ಮೃತ್ಯು ಹೊಂದುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ತೆಗೆದುಕೊಂಡು ಹೋಗಿ ಕೊಡುವೆಯಾ? ದುರ್ಯೋಧನ, ನಮ್ಮ ಭೀಮಸೈನನಾದರೂ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಏನಂದೆ ಕೃಷ್ಣ? ದುರ್ಯೋಧನ, ನಮ್ಮ ಭೀಮಸೈನನು ಮಹಾವರಟ. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ ಎಂದೆ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಇದು ನಿನ್ನ ಭ್ರಮೆ. ಕೆಟ್ಟರು ಹೇಳು. ಕೆಟ್ಟರು ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ನೋಡಿ ಕೇಕೆ ಹಾಕಿ ನಕ್ಕಳಲ್ಲ. ಆ ಪಾಂಡವ ಸತಿ ಪಾಂಚಾಲಿ ಅಂದೆ ಅಂದೆ ತೊಟ್ಟನು ಕೃಷ್ಣ. ನಾನೀ ಚಲವನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾರ್ಕರದು ಕೈನಕ್ಕೆ ನಿಂತರೂ ಸರಿಯೇ, ಕಲಿಯಂಶದಿಂದ ನಿರ್ಮಿತವಾಗಿರುವ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡು, ನೆಲವನ್ನು ಕೊಡು. ಮೊರಹೊರೆಯೇ ಅಡ್ಡ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಮೊರಹೊರೆಯೇ ಅಡ್ಡ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ, ದುರ್ಯೋಧನ, ಛಲವನ್ನು ಬಿಡನ, ನೆಲವನ್ನು ಕೊಡನ. ಕೃಷ್ಣ, ದುರ್ಯೋಧನ, ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವ ಜಯಿಸಿ ಕಣ್ಣ ಮುದ್ದ ದೊಡ್ಡನ. ಛಲವ ಜಯಿಸಿ ಕಣ್ಣ ಮುದ್ದ ದೊಡ್ಡನ. ಕೊಡುವುದಿಲ್ಲವ ರಾಜ್ಯವ ಕಾಣೆಯ ಮಾತೆಂದು ನಾರಿಬೇವೆ. ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ದುರ್ಯೋಧನ, ಸೂತದಲ್ಲಿ ಪಾಂಡವರು ನನ್ನೊಡನೆ ಯುದ್ಧವ. ಸೂತದಲ್ಲಿ ಪಾಂಡವರು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಜ ನೋಡಿ ಕೊಳ್ಳುವೆನ.
ಕೃಷ್ಣ ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿರೋ ಜನೋಡೆ ಕೊಳ್ಳುವೆನ ಕೃಷ್ಣ ಮಾಡಿ ಗೆಲ್ಲಲಿರೋ ಜನೋಡೆ ಕೊಳ್ಳುವೆನ ಕೊಡುವುದಿಲ್ಲವ ರಾಜ್ಯವ ಕಾಣೆಯ ಮಾತೆಂದು ನಾರಿದ್ದೇವೆ ಕೊಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ ಕೃಷ್ಣ ದುರ್ಯೋಧನ ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯ ಕೃಷ್ಣ? ಒಂದು ಊರಲ್ಲ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮರೆಯಷ್ಟು ಜಾವನ್ನು ಕೊಡುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆ ಮಾಡಬೇಡ, ಹೊರಟು ಹೋಗು. ದುರ್ಯೋಧನ ಹಸಿವೆ ದೈತು ಯೋಧನ ದುರ್ಯೋಧನ ಹಸಿವೆ ದೈತು ಯೋಧನ ತೋಡಿ ಗಡ್ಡೆ ಜೊಲು ತೈರನೆ ಅದಕ್ಕೆಂದು ಮಗಳುವೆ ಅದೇ ಮಾತ ಮಗಳುವೆ ಅದಕ್ಕೆಂದು ಮಗಳುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರೆತೆಯ ಪುರಗಳು ಕಡಿಯದೆ ಬಿಡಲಿಲ್ಲ ಕುಲಹೀನ ಕುಲವ ಮರೆತೆಯ ಪುರಗಳು ಕಡಿಯದೆ ಬಿಡಲಿಲ್ಲ. ದುರ್ಯೋಧನ ಕೃಷ್ಣ ಅತಿ ಬೇಡೈತು ಯೋಧನೇ ತೋಡಿ ಗಡ್ಡೆ ಜೊಲು ತೈರನೆ ಕದನದಲ್ಲಿ ನಿನ್ನ ಮತವನ ದಹಿಪ ದುರ್ಯೋಧನ ಕದನದಲ್ಲಿ ನಿನ್ನ ಮತವನ ದಹಿಪ ಚತುರರಲ್ಲಿ ಮರುಳೆ ಅಂಧಮತಿಯತೆ ಮುಂಬನರಿಯದೆ ಭವ ಅಂಧಮತಿಯತೆ ಮುಂಬನರಿಯದೆ ನೊಂದೊಗವ ಪಡುವೆ ನೊಂದೊಗವ ಪಡುವೆ ಸೈತಾರನ ಸೈಪೆಯಿ ನಿನ್ನ ಮೋಸ ಸೈತಾರನ ಸೈಪೆಯಿ ನಿನ್ನ ಮೋಸ ಸೈನಿಸ ಬಲ್ ದುರ್ಯೋಧನ ಸೈನಿಸ ಬಲ್ಲವರ ಸುಯೋಧನ ಸೈನಿಸ ಬಲ್ಲವರ ಪರಮ ಪುರುಷನೆಂದ ಬಿರುದನು ಪಡೆಯೋ ಪಡೆದಿರೆ ಕೆಡುಕನೆ ಪರಮ ಪುರುಷನೆಂದ ಬಿರುದನು ಪಡೆಯೋ ಪಡೆದಿರೆ ಕೆಡುಕನೆ. ದುರ್ಯೋಧನ ಕೃಷ್ಣ ಅತಿ ಬೇಡೈತು ಯೋಧನೇ ತೋರಿ ಗಡ್ಡೆ ಜೊಲು ತೈರನೆ ಅತಿ ಬೇಡೈತು ಯೋಧನೇ ತೋರಿ ಗಡ್ಡೆ ಜೊಲು ತೈರನೆ 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 ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸೇ ಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪನೇ. ಹಾ ಯಾರು ನಿರ್ಧರಿಸಬೇಕಾಗಿಲ್ಲ, ನಾನಾಗಲೇ ನಿರ್ಧರಿಸಿ ಈ ದರ್ಪಿತ ವಾಕ್ಯಗಳನ್ನ ಎಷ್ಟು ಒಟ್ಟು ಸೇರಿಸಬಲ್ಲೆ. ಇದು ಕೌರವರ ರಾಜಸಭೆ. ಮಹಾಮೇಘ
ಅಗ್ರಜ ಸಹೋದರ ಆ ದರ್ಪಿತ ಪಾಲಕನು ಅಗ್ರಜ, ಇದು ಕೌರವರ ರಾಜ್ಯಸಭೆ ಅಲ್ಲ, ಇದು ಪಾಂಡವರ ನಂದನನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಂದನೆಯನ್ನು ಹೇಗೆ ಕೇಳುತ್ತಿರುವರು? ಅಣ್ಣ ತಡೆ ಅಣ್ಣ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯೋಣ. ಕುರು ವೃದ್ಧರೇ, ಈ ದುರ್ಮತರನ್ನು ದಹನ ಮಾಡುವುದೇ ಆದರೆ ಈ ನಿಮ್ಮ ವಿಖ್ಯಾತಿಯ ಗೌರವವನ್ನು ಹೇಗೆ ಉಳಿಸಿಕೊಳ್ಳಬಲ್ಲರಿ? ಈ ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸಬೇಕೆಂಬ ಇಚ್ಛೆ ಇದ್ದರೆ ಈಗಿಂದೀಗಲೇ ದುರ್ಯೋಧನ, ದುಶ್ವಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೆಂಬುದನ್ನು ಧರ್ಮಶಾಸ್ತ್ರಗಳೇ ಹೇಳಿರುವವು. ಈ ಅನಿಶ್ಚಿತವಾದ ಭಾರತ ವೀರರ ರಕ್ತವನ್ನು ಚೆಲ್ಲಲೇಕೆ? ಮೊದಲು ನಾನು ಹೇಳಿದಂತೆ ಮಾಡಿರಿ. ಕುಮಾರನೆಲ್ಲಿ? ವಿದುರ, ಹೋಗು, ಕುಮಾರನನ್ನು ಕರೆದುತ್ತಾ. ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಪುಣ್ಯ ಚರಣ ಮಾಧವ. ಯಾರು ನನ್ನನ್ನು ಕರೆಸಿದವರು? ಯಾರು ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಮಾತೆಯ ಮಾತನು ಆಲಿಸುವೀರ. ಮಾತೆಯ ಮಾತನು
ಮಾತನ್ನು ಕೇಳು ಕಂದ. ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ನಾನು ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು. ನೀನೇ ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಆ ಪಾಂಡವರ ಮೇಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಸರಿಯೇ. ಈ ದುರ್ಯೋಧನನು ಧರ್ಮಚಿತನಾಗಲಾರ ತಾಯಿ, ಧರ್ಮಚಿತನಾಗಲಾರ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಯುದ್ಧವನ್ನು ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಪಡೆಯಲಿ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಇದೇ ನನ್ನ ಕೊನೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಕುಮಾರ, ದುರ್ಯೋಧನ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಈ ಮನುಷ್ಯನಿಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಎಂದಿಗೂ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಕುರುಕುಲವು ನಾಶ ಹೊಂದುವುದು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಅಳುತ್ತಾ ಈ ವಿಷಾದಮಯ ದೃಶ್ಯಗಳನ್ನೇ ನೋಡುತ್ತಿರಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಕಥೆಯನ್ನು ಬರೆದ ದೇವ. ಪರಮಾತ್ಮ, ಹೋ ಅನರ್ಥವಾಯಿತು, ಅನರ್ಥವಾಯಿತು. ಪರಮಾತ್ಮನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿಮೀರಿತೆ? ವಾಸುದೇವ ಪ್ರಭು, ಇದು ನಿನ್ನಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುವೆನು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ, ಪಾಪಮಯದಿಂದ ಕೂಡಿದ ಈ ರಾಜಸಭೆಯಲ್ಲಿ ಅರಗಳಿಗೆಯೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ರಾಜಮಹಿಷಿ, ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡದ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶ ಗೃಹ ತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಕೇವಲ ಒಬ್ಬ ಮನುಷ್ಯನಿಗೆ ಭೀತನಾಗಲೇ ತಾಯಿ? ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ, ಭಯಕ್ಕಾಗಿ ಹೇಳಲಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲಿ? ಅದು ಈ ಕುಲಾಂಧಗಾರರಾದ ನನ್ನ ಪುತ್ರರ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ಕೂಡಲೇ ಈ ಸ್ಥಾನದಿಂದ ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ಕಾರ ಆಶೋಕ್ತದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ
ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಅಸ್ತ್ರವನ್ನು ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ರಾಜಮುಗಿಸಿ ಆಸೆಯಿಂದ ಬಂದು ನಿರಾಯಾಸನಾಗಿ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಿನ್ನ ಪಲಾಯನ ನಾವು ಹೋಗ್ಬೋದು ಸಹಾಯರಾದ ದುಶ್ಯಾಸನ, ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವರ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಿಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದಂತೆ ವ್ಯರ್ಥ, ನಿಮ್ಮಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಕಟ್ಟಿರಿ ಇವನನ್ನು. ಈಗ ಕಟ್ಟಿರಿ ನನ್ನನ್ನು. ಕಟ್ಟಿರಿ. ಬಂಧಿಸಿ. ಆ